ಹಾಗಾದ್ರೆ ಈ ಕ್ಷಣದಿಂದ ಮುಂದೆ ನಾವು ಕಾಂಗ್ರೆಸ್ ಜೊತೆ ನಿಲ್ಲಲ್ಲ ಅಂತ ನೀವು ಸಾರಾಸಗಟಾಗಿ ಹೇಳ್ತೀರಾ? ಸರ್ ನಾ ಕಾಂಗ್ರೆಸ್ ಜೊತೆಲಿ ನಮ್ಮ ಮುಸಲ್ಮಾನರಿಗೆ ಈಗ ಧೈರ್ಯವಾಗಿ ಹೇಳ್ತೀನಿ, ಕಮ್ಯುನಿಟಿ ಹ್ಯಾಸ್ ಸಫರ್ಡ್ ಅ ಲಾಟ್. ಹೌದು ಅಲ್ವಾ? ಹೌದು ಸರ್. ಇದನ್ನ ನಮ್ಮನ್ನ ಉಪಯೋಗಿಸ್ಕೊಂಡು, ನಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಇವ್ರು ಬೆಳೆದಿದ್ದಾರೆ ಹೊರತು, ಈಗ ಜಮೀರ್ ಅಹಮದ್ ಖಾನ್ ಅವರು, ಅವ್ರಿಗೆ ಈ ರಾಜ್ಯದಲ್ಲೇ ಒಂದು ಒಳ್ಳೆ ಬೆಲೆ ಇದೆ. ಮುಂದಕ್ಕೆ ಬಿಟ್ರೆ ಅವ್ರು ಮುಖ್ಯಮಂತ್ರಿನೂ ಕೂಡ ಆಗ್ಬೋದು. ಅವ್ರದೇ ಒಂದು ಪಕ್ಷ ಕಟ್ಬಿಟ್ಟು, ಇಲ್ಲ ನಮ್ ಪಕ್ಷಕ್ಕೆ ಬಂದು ನಮ್ ಜೊತೆಗೆ ಸೇರ್ಕೊಂಡ್ರೆ ನಾವು ಇನ್ನೂ ಬೆಳಿತೀವಿ. ಯಾಕಂದ್ರೆ ಬ್ಯಾಕ್ ಸಪೋರ್ಟ್ ಅಂತೂ ಇದ್ದೇ ಇದೆ, ಫ್ರಂಟ್ ಇಂದ ಸಪೋರ್ಟ್ ಆಗ್ಬಿಟ್ರೆ ಇನ್ನೂ ಬೆಳಿಬಹುದು. ಬಟ್ ಈ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿ ಗಂಟ ನಡೀತದೆ ನಿಮ್ದು? ಓಕೆ ಓಕೆ, ಆ ಪಾಠ ಕಲ್ಸಕ್ ನೀವು ಮುಂದಾಗಿದ್ದೀರಿ. ಹೌದು ಸರ್, ಎಲ್ಲಿ ಗಂಟ ನಡೀಬಹುದು? ಅಲ್ಲ ಏನ್ ಗೊತ್ತಾ ಶಹಬಾಜ್ ಖಾನ್ ಅವರೇ, ಪೈಲ್ವಾನ್ ಸಾದಿಕ್ ಪಾಷಾ ಅವರು ಕೂಡ ಇದೇ ಪಾಠ ಕಲ್ಸೋಕೆ ನಿಂತಿದ್ರು. ಅವರು ಒಬ್ಬ ಪ್ರಬಲ ನಾಯಕರು, ಅವರು ನಿಮ್ ತರನೇ ಮಾತಾಡ್ತಾ ಇದ್ರು. ಏನಾಯ್ತು ಅಲ್ವಾ? ಕೊನೆಗೇನ್ ಮಾಡಿದ್ರು? ಈಗ ಅವರನ್ನ ಕಣದಿಂದ ಹಿಂದೆ ಸರಿಸಿದ್ರು. ಹೌದಾ ಇಲ್ಲ ಹೇಳಿ? ಹಂಗಾಗಿ ಇವತ್ತು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ಶಹಬಾಜ್ ಖಾನ್ ಅವರ ಮಾತನ್ನ ಯಾವ ಕಾರಣಕ್ಕಾಗಿ ಕೇಳಬೇಕು ಯುವಕರು? ಸರ್, ಈ ಸಂವಿಧಾನ ಬರ್ದಾಗ್ಲೂ ಕೂಡ ಬೇಗಂ ಏಜಾಜ್ ರಸೂಲ್ ಅನ್ನೋರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ಇದ್ರು. ಆಗಿನ ಕಾಲದ್ದು ಕೂಡ ಅನ್ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ ಇದ್ರು. 7 ಜನದ ಕಮಿಟಿ ಆಗಿದ್ದು. ಆ ಟೈಮಲ್ಲಿ 5 ಜನ ಇಲ್ಲಿ ಗಂಟ ಕಾಣಿಸ್ಕೊಂಡಿಲ್ಲ. ಅವ್ರು ಯಾರೋ ಅಂತ ಪುಸ್ತಕದಲ್ಲೂ ಓದಿಲ್ಲ ನಾವು. ಯಾಕಂದ್ರೆ ಏನಾದ್ರು ಮಾಡಿದ್ರೆ ತಾನೇ ಅವ್ರ ಇತಿಹಾಸ ಪುಸ್ತಕದಲ್ಲಿ ಬರೋದು. ಅಂಬೇಡ್ಕರ್ ಅವ್ರ ಜೊತೆಯಿಂದ ಹಿಡಿದು ಬೇಗಂ ಏಜಾಜ್ ರಸೂಲ್ ಇವತ್ತಿನ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತ ಮಹಿಳೆಯವ್ರ ಮೇಲೆ, ಇವ್ರಿಗೋಸ್ಕರ ನಾವು ಮುಸಲ್ಮಾನರು ಕೆಲಸ ಮಾಡಬೇಕು, ಹೋರಾಡಬೇಕು, ಈ ಪಕ್ಷನ ಬೆಳೆಸ್ಬೇಕು, ಇಲ್ಲಾಂದ್ರೆ ಬಿಜೆಪಿ ಅವ್ರು ಬಿಡಲ್ಲ, ನಿಮ್ಗೆ ಹಲಾಲು ಹಿಜಾಬು ಅಂತ ಕೇಸ್ಗಳಲ್ಲಿ ನಿಮ್ಗೆ ಸಿಗಾಕಿಸ್ಕೊಬಿಡ್ತಾರೆ, ಒಂದು ಭಯ ಇರಬೇಕು. ನಾನು ಯುವಕರಲ್ಲಿ ನನ್ನ ಪಕ್ಷ ತಗೊಂಡು ಒಂದೇ ಒಂದು ಭಯ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಒಂದು ಪಕ್ಷ ನಿಮ್ದೇ ಪಕ್ಷ, ಅದು ಪಬ್ಲಿಕ್ ಆಕ್ಟ್ ಅಲ್ಲೇ ಕಟ್ಟುವಂತ ಪಕ್ಷ, ಇದು ನಮ್ದಲ್ಲ ಅದು ನಿಮ್ದಲ್ಲ ಅಂತ ಭಯ ಅನ್ನೋ ಹುಡ್ತಾರಲ್ಲ, ಇದು ಭಯ ಬಿಟ್ಟು ನಿಮ್ಮ ಮನಸ್ಸಲ್ಲಿ ಸಂವಿಧಾನವನ್ನು ಬಂದ್ರೆ ಈ ಭಯ ಸತ್ತೋಗುತ್ತೆ. ಅವಾಗ ಕಾಂಗ್ರೆಸ್ ಫೇಲ್ ಆಗುತ್ತೆ. ಕಾಂಗ್ರೆಸ್ ಫೇಲ್ ಮಾಡಕ್ಕೆ ಒಂದೇ ಒಂದು ಕಾರಣ ಇರೋದು, ಅದು ಸಂವಿಧಾನ. ಇವರು ಆಲ್ಮೋಸ್ಟ್ ಅನ್ಎಜುಕೇಟೆಡ್ MLAsಗಳು ಈಗ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಜಮೀರ್ ಅಹಮದ್ ಖಾನ್ ಇದನ್ನ ಸೋಲ್ಸಿದ್ರು ಅಂತ ಹೇಳಿ. ಈಗ ನೀವು ಹೇಳಿದ್ರಲ್ಲ ಸಾದಿಕ್ ಪೈಲ್ವಾನ್ ಪಲ್ಟಿ ಹೊಡೆದ್ಬಿಟ್ರು ಅಂತ, ಈ ಬಿದ್ರು ಗಿರಿ ನಾಲ್ಕು ಮಟ್ಟಿ ನೈಲಗಿ ಅಂತಾರೆ ನಮ್ಮಲ್ಲಿ. ಹಂಗಂದ್ರೆ ಬಿದ್ರು ಕೂಡ ಅದು ಒಂದ್ ಪಟ್ಟು ಅಂತ ಹೇಳ್ಬಿಡ್ತಾರೆ ಪೈಲ್ವಾನ್ರು. ಇದು ಒಂದ್ ಪಟ್ಟು ಗಂಡ್ಲ ಅಂದ್ಬಿಟ್ರೆ ನಾವೇನ್ ಅನ್ಕೋತೀವೋ ಇದು ಒಂದ್ ಇರ್ಬೋದು ಅಂತ. ಪೊಲಿಟಿಕಲ್